ಚುನಾವಣೆಗೆ ಕೈ ಪ್ರಚಾರಕರ ಪಟ್ಟಿ ಬಿಡುಗಡೆ ಆಗಿರುವಂತದ್ದು. ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಪಟ್ಟಿ ಫೈನಲಿ ಬಿಡುಗಡೆ ಆಗಿದೆ. ಪ್ರಚಾರಕರ ಪಟ್ಟಿಯಲ್ಲಿ ಬರೋಬ್ಬರಿ 40 ಘಟಾನುಘಟಿ ನಾಯಕರ ಹೆಸರು ಔಟ್ ಆಗಿರುವಂತದ್ದು. ಹಾಗಾದ್ರೆ ಆ ಘಟಾನುಘಟಿ ನಾಯಕರು ಯಾರು? ಲೋಕಸಭಾ ಚುನಾವಣೆಗೆ ಕೈ ಪ್ರಚಾರಕರ ಪಟ್ಟಿಯಲ್ಲಿ ಇರುವಂತಹ ಹೆಸರುಗಳು ಯಾವ್ಯಾವು? ಕಾಂಗ್ರೆಸ್ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಬರೋಬ್ಬರಿ 40 ಘಟಾನುಘಟಿ ನಾಯಕರ ಹೆಸರು ಇರುವಂತದ್ದು. ಲೋಕಸಭಾ ಚುನಾವಣೆಗೆ ಕೈ ಪ್ರಚಾರದ ಪಟ್ಟಿ ಫೈನಲಿ ಔಟ್ ಆಗಿರುವಂತದ್ದು. ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆಯಾಗಿದೆ. ಹಾಗಾದ್ರೆ ಆ 40 ಘಟಾನುಘಟಿ ನಾಯಕರು ಯಾರ್ಯಾರ ಹೆಸರನ್ನ ಫೈನಲೈಸ್ ಮಾಡಿದ್ದಾರೆ? ಕುತೂಹಲ ಇದ್ದೇ ಇರುತ್ತೆ. ಒಂದು ಲೋಕ ಕ್ಷೇತ್ರವನ್ನ ಗೆಲ್ಲಬೇಕು ಅಂತಂದ್ರೆ ಅಲ್ಲಿರುವಂತಹ ಮತದಾರ ಪ್ರಭುಗಳು ಅಭಿಮಾನಿಗಳೇ ಆಗಿರ್ತಾರೆ. ಹಾಗಾಗಿ ಸ್ಟಾರ್ ಪ್ರಚಾರಕರನ್ನ ಕಣಕ್ಕೆ ಇಳಿಸಿ ಅಲ್ಲಿ ರೋಡ್ ಶೋ ಮಾಡೋದ್ರ ಮುಖಾಂತರ ಮತದಾರ ಪ್ರಭುಗಳ ಮತವನ್ನ ಗಳಿಸುವುದಕ್ಕೆ ನಾನಾ ರೀತಿಯಾದಂತಹ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಹಾಗಾದ್ರೆ ಪ್ರಚಾರಕರ ಪಟ್ಟಿಯಲ್ಲಿ ಇರುವಂತಹ ಆ ಘಟಾನುಘಟಿ ನಾಯಕರ ಹೆಸರನ್ನ ಗಮನಿಸೋದಾದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಜೈರಾಮ್ ರಮೇಶ್, ಎಂ ವೀರಪ್ಪ ಮೊಯ್ಲಿ, ಲಕ್ಷ್ಮಣ ಸವದಿ ಸೇರಿದಂತೆ ಹಲವು ರಾಜ್ಯ ನಾಯಕರಿಂದ ಪ್ರಚಾರ ನಡೆಯುತ್ತೆ. ಸಿಎಂ ಡಿಸಿಎಂ ಮಾಜಿ ಸಿಎಂಗಳ ಹೆಸರು ಕೂಡ ಸೇರಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಜೈರಾಮ್ ರಮೇಶ್, ಎಂ ವೀರಪ್ಪ ಮೊಯ್ಲಿ, ಲಕ್ಷ್ಮಣ ಸವದಿ, ಬಿವಿ ಶ್ರೀನಿವಾಸ್, ಕೆಜೆ ಜಾರ್ಜ್, ಬಿಕೆ ಹರಿಪ್ರಸಾದ್, ವಿನಯ್ ಕುಮಾರ್ ಸೊರಕೆ, ಆರ್ವಿ ದೇಶಪಾಂಡೆ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಕೆ ಪಾಟೀಲ್, ಎಂಬಿ ಪಾಟೀಲ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಎಚ್ಎಂ ರೇವಣ್ಣ, ಬಿ ಸೋಮಶೇಖರ್, ಜಿಸಿ ಚಂದ್ರಶೇಖರ್, ಉಮಾಶ್ರೀ, ಸೈಯದ್ ನಾಸಿರ್ ಹುಸೇನ್, ಜಮೀರ್ ಅಹಮದ್ ಖಾನ್, ಮಧು ಬಂಗಾರಪ್ಪ, ವಿಎಸ್ ಉಗ್ರಪ್ಪ, ಎಲ್ ಹನುಮಂತಯ್ಯ, ಪಿಜಿಆರ್ ಸಿಂಧ್ಯಾ, ಅಭಿಷೇಕ್ ದತ್, ಸತೀಶ್ ಜಾರಕಿಹೊಳಿ, ಪಿಟಿ ಪರಮೇಶ್ವರ್, ಡಾಕ್ಟರ್ ಪುಷ್ಪ ಅಮರಾತ್, ತನ್ವೀರ್ ಸೇಠ್, ಮಯೂರ್ ಜೈಕುಮಾರ್ಗೆ ಸ್ಟಾರ್ ಕ್ಯಾಂಪೇನ್ನಲ್ಲಿ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿರುವಂತದ್ದು. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಕಾಂಗ್ರೆಸ್ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ 40 ಘಟಾನುಘಟಿ ನಾಯಕರ ಹೆಸರು ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಉಮಾಶ್ರೀ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಜೈರಾಮ್ ರಮೇಶ್, ಎಂ ವೀರಪ್ಪ ಮೊಯ್ಲಿ, ಲಕ್ಷ್ಮಣ ಸವದಿ ಸೇರಿದಂತೆ ರಾಜ್ಯದ ನಾಯಕರು ಕೂಡ ಇರೋದು ಒಂದು ರೀತಿಯಾದಂತಹ ಸಂತದ ವಿಷಯ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಎಲ್ರಿಗೂ ಸದಾವಕಾಶ ಸಿಕ್ಕಿದೆ. ಯಾಕಂತಂದ್ರೆ ಅವ್ರಿಗೂ ಅಭಿಮಾನಿಗಳನ್ನ ಸೆಳೆಯುವಂತಹ ತಾಕತ್ತು, ಸ್ಥೈರ್ಯ ಇರೋದ್ರಿಂದಾನೆ ಎಲ್ಲರನ್ನ ಆಯ್ಕೆ ಮಾಡಿದೆ. 40 ನಾಯಕರನ್ನ ಆಯ್ಕೆ ಮಾಡೋದ್ರ ಮುಖಾಂತರ 2024ರ ಲೋಕ ಚುನಾವಣೆಯನ್ನ ಗೆಲ್ಲಬೇಕು ಅನ್ನುವಂತಹ ಒಂದು ರೀತಿಯಾದಂತಹ ರೂಪುರೇಷೆಗಳನ್ನ ಹಾಕೊಂಡಿದೆ. ಹಾಗಾದ್ರೆ ಕಾದ್ ನೋಡೋಣ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಇರುವಂತಹ ನಾಯಕರು ಎಷ್ಟರ ಮಟ್ಟಿಗೆ ಕಮಾಲ್ ಮಾಡ್ತಾರೆ. 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಸ್ಟಾರ್ ಪ್ರಚಾರಕರು ಎಷ್ಟು ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಆಗ್ತಾರೆ ಏನು ಅಂತ. ಒಟ್ಟಾರೆಯಾಗಿ ಯಾವಾಗಲೂ ಕೂಡ ಬಿಜೆಪಿಗಿಂತ ಮುಂಚೆನೇ ಇರುತ್ತೆ ಕಾಂಗ್ರೆಸ್. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡೋದ್ರಲ್ಲಿ ಮೇಲುಗೈಯನ್ನ ಸಾಧಿಸಿದೆ. ಘಟಾನುಘಟಿ 40 ನಾಯಕರನ್ನ ಕಣದಲ್ಲಿ ಇಳಿಸೋದ್ರ ಮುಖಾಂತರ, ಅವರ ಮುಖಾಂತರ ರ್ಯಾಲಿಯನ್ನ ನಡೆಸೋದ್ರ ಮುಖಾಂತರ, ಪ್ರಚಾರವನ್ನ ನಡೆಸೋದ್ರ ಮುಖಾಂತರ 2024ರ ಸಾರ್ವತ್ರಿಕ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಅಂದುಕೊಂಡಿದ್ದಾರೆ. ನೋಡೋಣ ಹಾಗಾದ್ರೆ ಎಷ್ಟರ ಮಟ್ಟಿಗೆ ಫಲಿಸುತ್ತೆ ಈ ಸ್ಟಾರ್ ಪ್ರಚಾರಕರ ಕ್ಯಾಂಪೇನ್ ಅಂತ. ಈಗಾಗಲೇ ಹೇಳ್ತಾ ಇದ್ದೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಖಾಡಕ್ಕೆ ಮುಂದಾಗಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿದ್ದರಾಮಯ್ಯ